ಕೊಡುಗೆ ಏನೂ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರು 3 ಪ್ರಶ್ನೆ. ಕಾಂಗ್ರೆಸ್ ಕಾರ್ಯಕರ್ತರು ಇದ್ದೀರಲ್ಲ, ಕೇಳಿಸ್ಕೊಳ್ಳಿ. 3 ಪ್ರಶ್ನೆ ಕೇಳಿ ಸರ್. ಮೇಡಮ್, ಇದೇ ಸೋನಿಯಾ ಗಾಂಧಿ ಬಳ್ಳಾರಿಯಲ್ಲಿ ನಿಂತಿದ್ರಲ್ಲ, ಅವಾಗ ಲೋಕಲ್ ಆಗಿದ್ರು ಅವರು. ಬಳ್ಳಾರಿಯಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಿಂತಿರಲ್ಲ ಇಂದಿರಾ ಗಾಂಧಿ ಅವರು. ಇದರಲ್ಲಿ ಇಂದಿರಾ ಗಾಂಧಿ ಅವಾಗ ಲೋಕಲ್ ಆಗಿರ. ವೈನಾಡ್ಗೆ ಹೋಗಿದ್ರಲ್ಲ ಇವರು ಕಾಂಗ್ರೆಸ್ ಅವರು, ರಾಹುಲ್ ಗಾಂಧಿ ಅವ್ರು ಈಗಲೇ ಹೇಳ್ತಾ ಇದೀವಿ, ನಾವು ಆರ್ಟಿಕಲ್ 370 ತೆಗ್ದಿದೀವಿ. ಜಮ್ಮು ಕಾಶ್ಮೀರದಲ್ಲಿ ಬೇಕಾದ್ರೆ ರಾಹುಲ್ ಗಾಂಧಿ ನಿಲ್ಸ್ಕೊಳ್ಳಿ, ಭಾರತ ದೇಶ ಪ್ರಜೆ ಎಲ್ಲಿ ಬೇಕಾದ್ರೆ ಉತ್ತರ ಕೊಡಿ. ಕಾಂಗ್ರೆಸ್ ಒನ್ ಸೆಕೆಂಡ್ ರಿಯಾಕ್ಷನ್ ತಗೊಳ್ತೀನಿ. 1 ಸೆಕೆಂಡ್ ಇರಿ ಸರ್. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಉಕ್ಕಿನ ಮಹಿಳೆ, ಈ ದೇಶದ ರಾಷ್ಟ್ರ ನಾಯಕರವರು. ಚಿಕ್ಕಮಂಗ್ಳೂರಲ್ಲಿ ಅನಿವಾರ್ಯವಾಗಿ ರಾಷ್ಟ್ರದ ನಾಯಕರು ಎಲ್ಲಿ ಬೇಕಾದ್ರೂ ಚುನಾವಣೆ ನಿಲ್ಬಹುದು. ಅದೇ ಇಲ್ಲಿ ತುಮಕೂರಿನಲ್ಲಿ ನಿಂತಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಇಡೀ ಕರ್ನಾಟಕ ವರ್ಣ ಆಯ್ತು. ಚಾಮರಾಜನಗರದಿಂದ ಗೋ ಬ್ಯಾಕ್ ಮಾಡಿದ್ರು, ಈಗ ತುಮಕೂರಲ್ಲಿ ಬಂದಿದ್ದಾರೆ. ಇವ್ರು ಎಲ್ಲಿನೂ ಕೂಡ ಸಕ್ಸಸ್ ಆಗಲ್ಲ. ವಿ ಸೋಮಣ್ಣ ಅವರು ಎಲ್ಲಿ ಸಕ್ಸಸ್ ಆಗಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಮೇಡಮ್, ಅವ್ರು ಯಾರೋ ಹೇಳಿದ್ರಲ್ಲ, ಇಂದಿರಾ ಗಾಂಧಿ ನಿಂದ್ರ, ಮೋದಿ ತಾವ ತುಮಕೂರ ನಿಲ್ಸೆ, ಇದು ಚಾಲೆಂಜು. ಇದು ನೆನ್ಸ್ಕ, ಇದು ಚಾಲೆಂಜ್. ಮೋದಿ ತಮ್ಮ ತುಮಕೂರು ಹಾಕು, ಇಂದಿರಾ ಗಾಂಧಿ ಬಳ್ಳಾರಿ ಅವರು ಸ್ಟೇಟ್ ಲೀಡರ್, ಪ್ರಧಾನಿ ಆದರು. ಗೆಲ್ಲಿಸ್ತೀರಾ? ತುಮಕೂರು ಹಾಕಿದ್ರೆ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವ್ರಿ ಸ್ವಾಮಿ. 3 ಲಕ್ಷ ಗೆಲ್ತಾರೆ. ಲೋಕಲ್ ಅಲ್ಲ ಕ್ಯಾಂಡಿಡೇಟ್ಗಳು, ಲೋಕಲ್ ಅಲ್ಲ ಅನ್ನೋ ಮಾತು. ಮೇಡಮ್, ಸನ್ಮಾನ್ಯ ಮುದ್ದನ್ಮೇಗೌಡರು ಅವ್ರಿದ್ದಂತ 5 ವರ್ಷ ಅವಧಿಯಲ್ಲಿ ತುಮಕೂರು ಜಿಲ್ಲೆಗೆ ಅವರ ಕೊಡುಗೆಗಳು ಏನಂತ ಹೇಳ್ತೀನಿ ಕೇಳಿ. ಪಾಸ್ಪೋರ್ಟ್ ಕೇಂದ್ರ ತಂದ್ರು ತುಮಕೂರಿಗೆ, ಇಸ್ರೋ ತಂದ್ರು, HAL ತಂದ್ರು, ಮೆಟ್ರೋ ತಂದ್ರು. ಅಷ್ಟೇ ಅಲ್ಲ ಮೇಡಮ್, ಈಗ ನಾವು ಬೆಂಗಳೂರು ತುಮಕೂರು ಏನು ನಡೀತಾ ಇದಿಲ್ಲ ಹೈವೇ ರೋಡು, ಅದು ಮುದ್ದನ್ಮೇಗೌಡರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದಂತ ಅದೊಂದು ಧ್ವನಿ. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಿಗೆ ರಾಜ್ಯ ಭಾರತ ರತ್ನ ಕೊಡಿ ಅಂತ ಹೇಳಿ ಸನ್ಮಾನ ಇದನ್ನ ಮಾಡಿದ್ದು ಮುದ್ದನ್ಮೇಗೌಡರು ಒಬ್ಬರೇ ಎತ್ತಿದ್ದು. ಬಿಜೆಪಿ ಪಕ್ಷಕ್ಕಿರೋ ಗಂಭೀರ ಆರೋಪ ಅಂತಂದ್ರೆ ಅಭಿವೃದ್ಧಿ ವಿಚಾರವನ್ನ ಪಕ್ಕಕ್ಕಿಟ್ಬಿಟ್ಟು ಕೇವಲ ಧರ್ಮ, ರಾಮ, ಹಿಂದೂ, ಮುಸ್ಲಿಂ ಕೇವಲ ಇದೇ ಆಧಾರದ ಮೇಲೆ ಜನರ ಮನಸ್ಸನ್ನು ಹೊಡೆದು ಮತ ಕೇಳ್ತಿದ್ದಾರೆ. ಕಾಂಗ್ರೆಸ್ 60 ವರ್ಷಗಳ ಕಾಲ 55 ವರ್ಷ ಅಧಿಕಾರ ಮಾಡಿ ಸಾಧನೆ ಹೇಳಲಿಕ್ಕೆ ಅವ್ರಿಗೆ ಒಂದೇ ಒಂದು ಸಾಧನೆ ಹೇಳಲಿಕ್ಕೆ ಅವ್ರಿಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ರಾಮ ಮಂದಿರ, ಅವ್ರು ಹೇಳ್ತಾ ಇದ್ದಾರೆ ಆಧಾರದ ಮೇಲೆ ಬಿಜೆಪಿ ಓಟ್ ಕೇಳುತ್ತೆ. ರಕ್ಷಣೆ ಬಗ್ಗೆ ಹೋರಾಟ ಮಾಡಿ ಬಿಜೆಪಿ ಓಟ್ ಕೇಳುತ್ತೆ. ಮಹಿಳೆಯರ ಅಭಿವೃದ್ಧಿ ಬಗ್ಗೆ 75 ವರ್ಷಗಳ ಬಗ್ಗೆ ಮಾತಾಡ್ತಕ್ಕಂಥವ್ರು ಏನಿದ್ದಾರೆ, ಈ 10 ವರ್ಷದಲ್ಲಿ ಯಾವ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ ರಾಜ್ಯಕ್ಕೆ? ಯೋಜನೆಗೆ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ. ನಿಮಗೆ ಕಣ್ಣಿಲ್ಲ, ಕಿವಿ ಇಲ್ಲ. 10,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಮೋದಿ ಸರ್ಕಾರ ಕೊಟ್ಟಿರೋದು ನೀರಾವರಿ ಯೋಜನೆಗಳಿಗೆ. KRS ಪಕ್ಷದ ಕಡೆ ಹೋಗ್ಬಿಡೋಣ, ಒಪಿನಿಯನ್ ತಗೊಳ್ಳೋಣ. ಇಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ಲ ಸರ್ ಈ ಭಾಗದಲ್ಲಿ? ಹಾಲಿ ಸಂಸದರ ಕೊಡುಗೆ ಏನು ಈ ಭಾಗಕ್ಕೆ? ಮೇಡಮ್, ಈಗ ನಾವು ರಾಜ್ಯದ ಮತ್ತು ದೇಶದ ಲೆಕ್ಕ ತಗೊಂಡಾಗ 80% ರಾಜ್ಯದ ಮತ್ತು ದೇಶದ ಜನಕ್ಕೆ MP ಅಂದರೆ ಏನು ಅಂತ ಗೊತ್ತಿಲ್ಲ, MLA ಅಂದರೆ ಏನು ಅಂತ ಗೊತ್ತಿಲ್ಲ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಒಂದು BJP ಸರ್ಕಾರ ಮಾಡಿದೆ, ಒಂದು JDS ಸರ್ಕಾರ ಮಾಡಿದೆ, ಎಲ್ಲ MPಗಳೆಲ್ಲ ಗೆದ್ದಿದ್ದಾರೆ. ಆದರೆ ಇವತ್ತು ಇವರೆಲ್ಲ ಕಿತ್ತಾಡ್ತಾವ್ರೆ. ಅಭಿವೃದ್ಧಿ ಅನ್ನೋದೇನಾದ್ರು ಒಂದು ನಿಜವಾಗಿಯೂ ಆಗಿದ್ದಿದ್ರೆ ಇವರಿಬ್ಬರೂ ಗ್ಯಾರಂಟಿ ಅನ್ನೋ ಯೋಜನೆಗಳು ಎತ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ. ತುಂಬ ಚೆನ್ನಾಗಿ 10 ವರ್ಷ ರೂಲಿಂಗ್ ಗೌರ್ಮೆಂಟ್ಗಳಾಗಿದ್ವು, 20-50 ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ಗಳಾಗಿದ್ವು. ಇವೆಲ್ಲ ಇದ್ರೂ ಇಬ್ಬರು ಕಟಿಬದ್ಧರಾಗಿಬಿಟ್ಟಿದ್ದಾರೆ. ಗ್ಯಾರಂಟಿ. ಯಾವುದೇ ಒಂದು ಸಮಸ್ಯೆಗಳು ಬಂದರೆ, ಪೊಲೀಸ್ ಸಮಸ್ಯೆ ಬಂದರೆ ಈ MPಗಳು ಅಥವಾ ಯಾರೂ ಸಿಗಲ್ಲ. ಇವ್ರು ಯಾರು ಇವತ್ತು ಇಲ್ಲಿ ಕಿತ್ತಾಡ್ತಾ ಇರೋರ್ಗೆ ಯಾರಿಗೂ ಸಮಸ್ಯೆ ಹೋಗ್ತಾ ಇಲ್ಲ. ಪೊಲೀಸ್ ಸಮಸ್ಯೆ ಬಂದರೆ ಇವ್ರು ಯಾರು ಪ್ರಶ್ನೆಗಳು ಕೇಳೋಕ್ಕೆ ರೆಡಿ ಇಲ್ಲ, ಜನರ ಸಮಸ್ಯೆ ಕೇಳೋಕ್ಕೆ ರೆಡಿ ಇಲ್ಲ. ಇವತ್ತು ಈ ರಾಜ್ಯದ ಉಳಿವಿಗಾಗಿ, ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಯಾವುದೇ ಒಂದು ಪಕ್ಷ ರಾಜ್ಯವನ್ನು ಉಳಿಸ್ಬೇಕು, ಈ ದೇಶವನ್ನು ಉಳಿಸಬೇಕು ಅಂತ ಪಕ್ಷರು ಕೆಲಸ ಮಾಡಿಲ್ಲ ಅಂತಿದ್ದೀರಾ? ಓಕೆ, ಸಂಸದರು ಡೆಲ್ಲಿಲಿ ಅಸೆಂಬ್ಲಿಲೂ ಕಾಣಲ್ಲ, ಹೋಗ್ಲಿ ಕ್ಷೇತ್ರದಲ್ಲಿ ಹಳ್ಳಿಲೂ ಕಾಣಿಸಲ್ಲ, ಎಲ್ಲಿ ಹೋಗ್ತಾರೆ ಸಂಸದರು? ಮೇಡಮ್, ಅವ್ರು ಗೆಲ್ಲ ತಕ ಇಲ್ಲಿ ಕಾರ್ಯಕರ್ತರ ಜೊತೆ ಬಂದು ಹಣ ಹಂಚ್ಬಿಟ್ಟು ಎಂಡ ಕೊಟ್ಟು ಸರಾಯಿ ಕೊಡ್ಸು ಚುನಾವಣಾ ಆಮಿಷಗಳನ್ನು ನೋಡಿ ಮತ ಪಡ್ಕೊಂಡು ಹೋದವ್ರು ಬಿಟ್ರೆ ಡೆಲ್ಲಿಗೆ ಹೋದವ್ರು ಇಲ್ಲಿ ಲೋಕಲ್ಗೆ ಯಾರಿಗೂ ಬರ್ತಾ ಇಲ್ಲ ಮೇಡಮ್. ಮೊದಲೇ ಅದು ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರ. ಪ್ರತಿ ಒಂದು ಇಲಾಖೆಗೆ ಹೋದ್ರೆ ಸರ್ಕಾರಿ ನೌಕರು ಲಂಚ ಇಲ್ಲದೆ ಕೆಲಸ ಮಾಡ್ಕೊಡ್ತಿಲ್ಲ. ಯಾರು ಲಂಚ ಕೊಡ್ತಾರೆ
ಕೊಡ್ತಾರೆ, ಯಾರು ರಾಜಕಾರಣ ಪ್ರಭಾವ ಬೆಳೆಸ್ತಾರೆ ಅವ್ರ ಕೆಲಸಗಳು ಫೈಲ್ಗಳು ಮೂವ್ ಆಗ್ತಾ ಇದಾವೆ. ಜನಸಾಮಾನ್ಯರು ದಿನ ಕಂಕಳದಲ್ಲಿ ಬ್ಯಾಗ್ ಹಿಡ್ಕೊಂಡು ತಾಲೂಕು ಆಫೀಸು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓಡಾಡ್ತಿದ್ದಾರೆ. ನಾವು ಯಾವುದೇ ಸರ್ಕಾರ ಬರಲಿ, ನಾವು ಮೂಲಭೂತವಾಗಿ ಏನ್ ಕೇಳ್ಬೇಕಂದ್ರೆ ಆರೋಗ್ಯ, ಉಚಿತವಾಗಿ ಆರೋಗ್ಯ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ಗ್ಯಾರಂಟಿ ಕೊಡ್ತಿದ್ದಾರೆ. ತಲುಪ್ತಿಲ್ವಾ ಜನರಿಗೆ? ಸಾಕಾಗ್ತಿಲ್ಲ ಮೇಡಮ್. ನಾವು ಅವರು ಏನು ಗ್ಯಾರಂಟಿಗಳು ಕೊಡೋದು ಬೇಡ. ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಆರೋಗ್ಯದಲ್ಲಿ ಅವ್ರ ಅನಾರೋಗ್ಯ ಬಿದ್ದಾಗ ಅವ್ನು ಚೇತರಿಸ್ಕೊಳ್ಳೋ ಶಕ್ತಿ ಇರಲ್ಲ, ಅವ್ನಿಗೆ ದುಡಿಯೋ ಶಕ್ತಿ ಇರಲ್ಲ. ಉಚಿತವಾಗಿ ಶಿಕ್ಷಣ ಮತ್ತೆ ಆರೋಗ್ಯ ಇವೆರಡು ಕೊಟ್ರೆ ಅವ್ನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಮೋದಿ ಒಬ್ರು ಮಾತಾಡ್ದವ್ರ ಮೋದಿ ಗ್ಯಾರಂಟಿ ಅಂತಾರೆ. ಮೋದಿ ಮುಖ ತೋರಿಸಿ ಮೋದಿ ಮುಖ ಕೋಟ್ ಹಾಕಿ ಅಂತಾರೆ. ಅಂದ್ರೆ ಬಿಜೆಪಿಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವನೇ ಇಲ್ವಾ? ನಿಮ್ ಸ್ಥಳೀಯ ಮಟ್ಟದ ನಾಯಕರ ಮುಖ ನೋಡಿ ಓಟ್ ಹಾಕ್ಬೇಕು ಅಂತ ಯಾರಿಗೂ ಅನ್ಸೋದೇ ಇಲ್ಲ. ನಮ್ಮ ಶಾಸಕರಿದ್ದಾರೆ ಜ್ಯೋತಿ ಗಣೇಶ್ ಅವರು, ಎಲ್ಲದಕ್ಕೂ ಸ್ಪಂದಿಸ್ತಾರೆ. ನಮ್ಗೆ ಯಾವಾಗ ಕೈಗೆ ಸಿಗ್ತಾರೆ, ಎಲ್ಲಿ ದೂರ ಹೋಗಲ್ಲ, ಅವರು ಇಲ್ಲೇ ಇರ್ತಾರೆ. ಸೋಮಣ್ಣ ಅವ್ರು ಕೂಡ ಹಂಗೆ, ಅವರೇ ವಿನ್ ಆಗ್ತಾರೆ, ನಮ್ಮ ಜೊತೆ ಇರ್ತಾರೆ. ಹ್ಞೂ ಸರ್, ತುಮಕೂರು ನಗರದಲ್ಲಿ ನಮ್ಮ ಶಾಸಕರಾದಂಥ ಜಿ ಬಿ ಜ್ಯೋತಿ ಗಣೇಶ್ ಅವರು ತುಂಬ ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಜನ ಅವ್ರನ್ನ 2ನೇ ಬಾರಿ ಆಯ್ಕೆ ಮಾಡಿರೋದು. ಇವತ್ತು ನರೇಂದ್ರ ಮೋದಿ ಅವರು ತುಮಕೂರಿಗೆ ಸ್ಮಾರ್ಟ್ ಸಿಟಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ನೀವೇ ನೋಡ್ಬೋದು ಮೇಡಮ್. ಕಷ್ಟ ಅಂದರೆ ರಾತ್ರಿ ಹೊತ್ತು ಏನೇ ಎಲ್ಪ್ ಬೇಕು ಅಂದ್ರೂ ಅವ್ರು ಬೇರೆ ಎಲ್ಲರೂ ಹೋಗಿದ್ರು ಅವ್ರ ಕೆಲಸಗಾರ ಹತ್ರ ಹೇಳಿ ಅವ್ರನ್ನ ಈ ಥರ ನೋಡಿ ಅವ್ರಿಗೆ ಏನಾಗಿದೆ ಏನು ಅಂತ ಮುತುವರ್ಜಿ ಮಾಡ್ತಾರಲ್ಲ, ಅದು ಜ್ಯೋತಿ ಅಣ್ಣ ಅಂದರೆ ಅದು. ಮೇಡಮ್, ಇವಾಗ ನಾವೇನಕ್ಕೆ ಮೋದಿ ಮುಖ ನೋಡ್ಕೊಂಡು ಓಟ್ ಕೇಳ್ತಿದ್ದೀವಿ ಅಂತಂದರೆ, ತುಮಕೂರು ಸ್ಮಾರ್ಟ್ ಸಿಟಿ ಕೊಟ್ಟಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇವತ್ತು ತುಮಕೂರು ಡೆವಲಪ್ಮೆಂಟ್ ಆಗಿರೋದು ನರೇಂದ್ರ ಮೋದಿ ಕೊಟ್ಟ ಕೊಡುಗೆಯಿಂದ. ಅವ್ರಿಗೆ ನಮ್ಮ ಸಂಸದರು ಸಿಗಲ್ಲ ಅಂತ ಕೈ ನಮ್ಮ ಸಂಸದರು ಹೋಗಲ್ಲಿ ಮೋದಿ ಮಾತಾಡಿ ಸ್ಮಾರ್ಟ್ ಸಿಟಿ ತಂದಿದ್ದಕ್ಕೆ ಮೇಡಮ್ ತುಮಕೂರು ಡೆವಲಪ್ಮೆಂಟ್ ಆಗಿರೋದು. ಆಯ್ತು ಕಾಂಗ್ರೆಸ್, ನಿಮ್ಮ ಗ್ಯಾರಂಟಿಗಳು ಬೇಕಾಗಿಲ್ಲ. ದೇಶ ಅಂತ ಬಂದಾಗ ಮೋದಿ ಅವರೇ ಬೇಕು. ರಾಜ್ಯ ಅಂತ ಬಂದಾಗ ನಿಮ್ಮ ಗ್ಯಾರಂಟಿ ಯೋಜನೆಗಳು ಕೂಡ ನಮ್ಮನ್ನ ತಲುಪ್ತಾ ಇಲ್ಲ ಅನ್ನುವಂತಹ ವಿಚಾರ ಜನರಿಂದ ಅಭಿಪ್ರಾಯ ಇಂಥದ್ದು ಕೇಳಕ್ ಸಿಗ್ತಾ ಇದೆ. ಏನ್ ಹೇಳ್ತೀವಿ ಮೇಡಮ್? ಏನ್ ಗೊತ್ತಾ, ಈಗ ಗ್ಯಾರಂಟಿ ಯಾರು ಬೇಡ ಹೇಳಿ? ಶ್ರೀಮಂತರಿಗೆ ಬೇಡ, ಬಡವ್ರು ಬೇಕೇ ಬೇಕು. ರಾಜ್ಯ ಅಂತ ಬಂದಾಗ ಅದೆಲ್ಲ ಓಕೆ, ಬಟ್ ದೇಶ ಅಂತ ಬಂದಾಗ ಲೋಕಸಭೆ ಚುನಾವಣೆನೇ ಬೇರೆ ಆಗುತ್ತೆ. ದೇಶ ಬಂದಾಗ ಯಾವ ಫೇಸ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಜನರ ಬಳಿ ನೀವು? ರಾಹುಲ್ ಗಾಂಧಿ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಅಲ್ಲ ಅಂತ ಅವರು ಒಪ್ಕೊಳ್ತಿದ್ದಾರೆ. ಮೇಡಮ್, ಇವತ್ತು 60-70 ವರ್ಷಗಳ ಕಾಲ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಕಾಲದಲ್ಲಿ ಇವತ್ತು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು 75,000 ಕೋಟಿ ರೂಪಾಯಿ ಬಡವರನ್ನ ಸಾಲವನ್ನ ಮನ್ನಾ ಮಾಡ್ತಾರೆ. ಇವತ್ತು ಒಂದು ಹಾಸ್ಪಿಟ್ಲ್ ಕಟ್ಟಿರೋದಿರ್ಬೋದು, ಒಂದು ಕಾಲೇಜನ್ನು ಕಟ್ಟಿರೋದಿರ್ಬೋದು, ಒಂದು ಅಣೆಕಟ್ಟನ್ನು ಕಟ್ಟಿರೋದಿರ್ಬೋದು, ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಆಗಿರೋಂಥ ಕೆಲಸನೇ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಯಾವುದೂ ಆಗಿಲ್ಲ. ಕಾರ್ಪೊರೇಟ್ ಕಂಪನಿಗಳು ಉದ್ಧಾರ ಆಗಿವೆ. ಸಾವಿರಾರು ಕೋಟಿ, 10,000ದಿಂದ 20,000 ಕೋಟಿ ದುಡ್ಡನ್ನು ಅವ್ರು ಸಾಲ ಮನ್ನಾ ಮಾಡ್ತಾರೆ. ಬಡವರು ಸಾಲ ಮನ್ನಾ ಮಾಡಕ್ ರೆಡಿ ಇಲ್ಲ. ಇದು ಮೋದಿ GST ದೊಡ್ಡ ಹೊರೆ ಆಗಿದೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರು, ನಿರುದ್ಯೋಗಿಗಳಾಗಿದ್ದಾರೆ. ಪಕಡ ಮಾರುವಂತ ಮೋದಿ ಅವರು ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಾ? ಸುಳ್ಳು ಭರವಸೆ ಅಂತ ಹೇಳ್ತಿದ್ದೀರಾ? ಈಗ ಕಾರ್ಯಕರ್ತರು ಮಾತಾಡಿದ್ದಾಯ್ತು, ನಾಯಕರ ಮಾತು ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲಾ ಪಕ್ಷದ ನಾಯಕರು ಇಲ್ಲಿದ್ದಾರೆ.